ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಹಾಲಿನ ಅಭಿಷೇಕ ಯಾಕೆ ಮಾಡ್ತಾರೆ ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ನಾವು ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ದೇವರಿಗೆ ಹಾಲಿನ ಅಭಿಷೇಕ ಮಾಡುವುದನ್ನು ನೋಡಿರ್ತೀವಿ. ವಿಶೇಷವಾಗಿ ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡುವ ಸಂಪ್ರದಾಯ ಬಹಳ ಪ್ರಾಚೀನವಾಗಿದೆ. ಆದರೆ ದೇವರಿಗೆ ಹಾಲು ಅಭಿಷೇಕ ಯಾಕೆ ಮಾಡ್ತಾರೆ ಎಂಬ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡಿರುತ್ತೆ. ಬನ್ನಿ ಇದರ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ಕಾರಣಗಳನ್ನು ತಿಳ್ಕೊಳ್ಳೋಣ. ಹಾಲು ಪವಿತ್ರತೆಯ ಸಂಕೇತ. ಹಾಲು ಶುದ್ಧತೆ, ಸಾತ್ವಿಕತೆ ಮತ್ತು ಪವಿತ್ರತೆಯ ಪ್ರತೀಕವಾಗಿದೆ. ದೇವರಿಗೆ ಹಾಲು ಅರ್ಪಿಸುವ ಮೂಲಕ ನಮ್ಮ ಮನಸ್ಸಿನ ಶುದ್ಧತೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತೇವೆ. ಶಿವನಿಗೆ ಹಾಲು ಅಭಿಷೇಕ ವಿಶೇಷ ಮಹತ್ವ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ಹೊರಬಂದ ವಿಷವನ್ನು ಭಗವಾನ್ ಶಿವನು ಸೇವಿಸಿದರು. ಆ ವಿಷದ ಉಷ್ಣತೆಯನ್ನು ಶಮನಗೊಳಿಸೋಕೆ ದೇವತೆಗಳು ಶಿವನಿಗೆ ಹಾಲು ಅರ್ಪಿಸಿದರು ಎಂದು ಹೇಳಲಾಗುತ್ತೆ. ಆದ್ದರಿಂದ ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡುವ ಸಂಪ್ರದಾಯ ಪ್ರಚಲಿತವಾಗಿದೆ. ಮನಸ್ಸಿಗೆ ಶಾಂತಿ ನೀಡುತ್ತೆ. ಹಾಲಿನ ಅಭಿಷೇಕ ಮಾಡುವಾಗ ಭಕ್ತಿಯಿಂದ ಮಂತ್ರಗಳನ್ನು ಜಪಿಸಿದರೆ ಮನಸ್ಸು ಏಕಾಗ್ರವಾಗುತ್ತೆ. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಮತ್ತು ಧನಾತ್ಮಕ ಚಿಂತನೆಗಳು ಹೆಚ್ಚಾಗ್ತವೆ. ಕೃತಜ್ಞತೆಯ ಸಂಕೇತ. ಹಸು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜ್ಯ ಸ್ಥಾನ ಪಡೆದಿದೆ. ಹಾಲು ಪ್ರಕೃತಿಯ ಅಮೂಲ್ಯ ಕೊಡುಗೆ. ಇದನ್ನು ದೇವರಿಗೆ ಅರ್ಪಿಸುವ ಮೂಲಕ ದೇವರಿಗೆ ಪ್ರಕೃತಿಯು ಕೃತಜ್ಞತೆ ಸಲ್ಲಿಸುತ್ತೆ. ಭಕ್ತಿಯೇ ಮುಖ್ಯ. ದೇವರಿಗೆ ಹಾಲು ಅಭಿಷೇಕ ಮಾಡುವುದರ ಮೂಲ ಉದ್ದೇಶ ಹಾಲಿನ ಮೌಲ್ಯವಲ್ಲ, ಭಕ್ತಿಯ ಮೌಲ್ಯ. ಪ್ರಾಮಾಣಿಕವಾಗಿ ಭಕ್ತಿಯಿಂದ ಅರ್ಪಿಸಿದ ಸಣ್ಣ ಕಾಣಿಕೆಯು ದೇವರಿಗೆ ಪ್ರಿಯವಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ದೇವರಿಗೆ ಹಾಲು ಅಭಿಷೇಕ ಮಾಡುವುದರ ಹಿಂದೆ ಕೇವಲ ಸಂಪ್ರದಾಯವಲ್ಲ, ಭಕ್ತಿ, ಪವಿತ್ರತೆ, ಕೃತಜ್ಞತೆ ಮತ್ತು ಆಧ್ಯಾತ್ಮಿಕ ಭಾವನೆ ಅಡಗಿದೆ. ಅಭಿಷೇಕ ಮಾಡುವಾಗ ಮನಸ್ಸಿನಲ್ಲಿ ಭಕ್ತಿ ಮತ್ತು ದೇವರ ಮೇಲೆ ನಂಬಿಕೆ ಇದ್ದರೆ ಅದರ ಫಲ ಇನ್ನಷ್ಟು ಉತ್ತಮವಾಗುತ್ತೆ. ಭಕ್ತಿ ಇರುವ ಹೃದಯವೇ ದೇವರಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕ. ಹರ ಹರ ಮಹಾದೇವ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.